ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ನಂದು ಡೇ ರೂಟೀನ್ ವ್ಲಾಗ್ ಶೇರ್ ಮಾಡತ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗತ್ತಿತ್ತಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ಯಾಮ್ಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಗಿಲಿಗೆಲ್ಲ ಫಸ್ಟ್ ಕಸ ಹೊಡ್ಕೊಂಡಿದ್ದೆ. ಆಲ್ರೆಡಿ ಬಾಗಿಲಿಗೆ ನೀರು ಹಾಕಿ ಗಿಡಗಳಿಗೂ ನೀರು ಹಾಕಿದೆ, ಪಕ್ಷಿಗಳಿಗೂ ನೀರಿಟ್ಟೆ, ಹೊಚ್ಚಲ ಎಲ್ಲ ಒರೆಸ್ಕೊಂಡು ಕುಂಕುಮ ಅರಿಶಿನ ಹಚ್ಚಿ ರಂಗೋಲಿ ಹಾಕತ್ತೀನಿ. ಮತ್ತು ಡಿಫ್ರೆಂಟ್ ಟೈಪ್ ರಂಗೋಲಿನೂ ಶೇರ್ ಮಾಡ್ಬೇಕಂತ ಹೇಳಿ ಮಾಡೇನಿ. ನಾಳೆ ವ್ಲಾಗ್ದಾಗ ಶೇರ್ ಮಾಡ್ತೀನಿ. ಬಾಗಿಲ ಮುಂದೆನೂ ರಂಗೋಲಿ ಹಾಕಿದಿಂದ ಹೇರ್ ಆಯಿಲ್ ತಯಾರು ಮಾಡತ್ತೀನಿ. ಹೇರ್ ಫಾಲ್ಗೆ ಚಲೋ ಇದು ಆಯಿಲ್. ನಾನು ಫಸ್ಟ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೆ. ಕೊಬ್ಬರಿ ಎಣ್ಣೆ ಹಾಕಿ ಕೆಂಪು ದಾಸಾಳ ಹೂವಿನ ಪಕ್ಕಳಿ ಮತ್ತು ದಾಸಾಳ ಎಲೆ, ಕೆಂಪು ದಾಸಾಳದ ಎಲೆ ಮತ್ತು ಅಲೋವೆರಾ ಜೆಲ್ ಹಾಕಿದೆ. 2 ಚಮಚ ಅಲೋವೆರಾ ಜೆಲ್ ಅದು ಹಾಕಿ, ಆಮೇಲೆ ಕಲೋಂಜಿ, ಮೆಂತೆ, ಆಮ್ಯಾಗ ಉಳ್ಳಾಗಡ್ಡಿ ಕಟ್ ಮಾಡಿ ಉಳ್ಳಾಗಡ್ಡಿ ಹಾಕಿ ಅದನ್ನು ಲೋ ಫ್ಲೇಮ್ದಾಗ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಕುದಿಸೇನಿ. ಕರಿಬೇವು ಹಾಕಬೇಕಾಗಿತ್ತು. ನನ್ನ ಕಡೆ ಕರಿಬೇವು ಖಾಲಿ ಆಗಿತ್ತು, ಸೊ ನಾನು ಹಾಕಿಲ್ಲ. ನಿಮ್ಮ ಕಡೆ ಕರಿಬೇವು ಇದ್ರೆ ಅದನ್ನು ಹಾಕಿರಿ. ಯಾವ ಪ್ರಪೋರ್ಷನ್ದಾಗ ಆಯಿಲ್ ರೆಡಿ ಮಾಡೇನಂತ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ತೀನಿ. ನಾನು ಈ ರೀತಿ ಆಯಿಲ್ ರೆಡಿ ಮಾಡಿ ಇಟ್ಕೋತೀನಿ. ವಾರದಾಗ 2 ಸತಿ ಇಲ್ಲ 3 ಸತಿ ಹಚ್ಕೊಂಡು ಹೇರ್ ವಾಶ್ ಮಾಡ್ಕೋತೀನಿ. ಹೇರ್ ಫಾಲ್ ಕಂಟ್ರೋಲ್ ಆಗ್ತೈತಿ. ನಾನು ಈ ರೀತಿ ಮಾಡ್ತೀನಿ. ಆಮೇಲೆ ಅರ್ಬಿ ಎಲ್ಲ ಒಣಗಿ ಹಾಕಿದಿಂದ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಕೂಡಿ ಬ್ರಂಚ ರೆಡಿ ಮಾಡತ್ತೀನಿ. ಅದಕ್ಕೆ ವಾಂಗಿಬಾತ್ ಮಾಡತ್ತಿದ್ದೆ. ವಾಂಗಿಬಾತ್ ಸಿಂಪಲ್ಲಾಗಿ ಮಾಡೇನಿ. ವಾಂಗಿಬಾತ್ ಏನೂ ರುಬ್ಕೊಂಡಿಲ್ಲ. ಬಟರ್ ಹಾಕಿ, ಆಮೇಲೆ ಕಟ್ ಮಾಡಿಟ್ಟಿದ್ದು ಉಳ್ಳಾಗಡ್ಡಿ ಹಾಕಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ, ಕರಿಬೇವು ಹಾಕಿದ್ದೆ. ಅದನ್ನೆಲ್ಲ ಫ್ರೈ ಮಾಡ್ಕೊಂಡಾದಿಂದ ಬದ್ನಿಕಾಯಿ ಮತ್ತು ಗ್ರೀನ್ ಪೀಸ್, ಫ್ರೋಝನ್ ಗ್ರೀನ್ ಪೀಸ್ ತೆಗೆದಿಟ್ಕೊಂಡಿದ್ದೆ. ಬದ್ನಿಕಾಯಿನೂ ಕಟ್ ಮಾಡಿಟ್ಕೊಂಡಿದ್ದೆ. ಬದ್ನಿಕಾಯಿ ಮತ್ತು ಫ್ರೋಝನ್ ಗ್ರೀನ್ ಪೀಸ್ ಹಾಕಿ ಅದು ಸ್ವಲ್ಪ ಮೆತ್ತಗಾಗೋ ಮಟ್ಟ ಫ್ರೈ ಮಾಡ್ಕೊಂಡಿದ್ದೆ. ಅದಕ್ಕೆ ಅರಿಶಿನ ಮತ್ತು ಗರಂ ಮಸಾಲ ಮತ್ತು ವಾಂಗಿಬಾತ್ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಕೊತ್ತಂಬರಿನೂ ಕಟ್ ಮಾಡಿಟ್ಕೊಂಡಿದ್ದೆ, ಅದಷ್ಟು ಹಾಕಿ ಫ್ರೈ ಮಾಡ್ಕೊಂಡಾದಿಂದ ಅಕ್ಕಿ ಮೊದಲು ತೊಗೊಂಡು ನೆನೆಸಿ ಇಟ್ಟಿದ್ದೆ. ಅಕ್ಕಿ ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡಿಟ್ಟಿದ್ದು ಕೊತ್ತಂಬರಿನೂ ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿಂದ ಹೈ ಫ್ಲೇಮ್ದಾಗ ಇಟ್ಟು 3 ಸೀಟಿ ಕುಕ್ಕರ್ ಹೊಡ್ಸಿದೆ. ಈ ರೀತಿ ವಾಂಗಿಬಾತ್ ನಾ ಮಾಡಿದ್ದೆ. ನೀವೆಲ್ಲರೂ ಯಾವ ರೀತಿ ವಾಂಗಿಬಾತ್ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ನಾನು ಟ್ರೈ ಮಾಡ್ತೀನಿ. ವಾಂಗಿಬಾತ್ ರೆಡಿ ಆಯ್ತು. ವಾಂಗಿಬಾತ್ ತಿಂದೆ. ವಾಂಗಿಬಾತ್ ಜೊತೆ ಸಾರು ಮಾಡಿದ್ದೆ. ಮತ್ತು ಈವ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡತ್ತೀನಿ. ಸಂಜಿಕೆ ಹನುಮಂತೇವ್ರ ಗುಡಿಗೆ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ನವಗ್ರಹಕ್ಕೂ ಪ್ರದಕ್ಷಿಣೆ ಹಾಕಿ ಒಂದು 5 ನಿಮಿಷ ಗುಡಿದಾಗ ಕುಂತು ಮನೆ ಕಡೆ ಬಂದೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.